ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಗೋಲ್ಡನ್ ಚಾರ್. ಈ ವಿಡಿಯೋದಲ್ಲಿ ಬೋರಿಂಗ್ ಆಗಿರೋ ಬೆಂಡೆಕಾಯಿನ ಯೂಸ್ ಮಾಡಿಕೊಂಡು ಒಂದು ಟೇಸ್ಟಿ ಆಗಿರೋ ಆಲೂ ಬಿಂಡಿ ಹೇಗೆ ಮಾಡೋದು ಅಂತ ನೋಡೋಣ. ಸೊ ವಿತೌಟ್ ಎನಿ ಡಿಲೇ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇವಾಗ ನಾನಿಲ್ಲಿ 250 ಗ್ರಾಮ್ಸ್ ಆಗುವಷ್ಟು ಬೆಂಡೆಕಾಯಿನ ತಗೊಂಡು ಇದನ್ನ ನೀಟಾಗಿ ವಾಶ್ ಮಾಡಿಕೊಂಡು ಒಂದು ಕಿಚನ್ ಕ್ಲಾತ್ ಅಲ್ಲಿ ನೀಟಾಗಿ ವೈಪ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ನೀವಿಲ್ಲಿ ನೋಡ್ಬೋದು, ಅಟ್ ಅ ಟೈಮ್ ಒಂದು 2 to 3 ಬೆಂಡೆಕಾಯಿನ ಒಟ್ಟಿಗೆ ತಗೊಂಡು ಅದ್ರದ್ದು ಟಾಪ್ ನ ಅದ್ರ ಬೆಂಡೆಕಾಯಿಂದ ಸಪರೇಟ್ ಮಾಡ್ಕೋತಾ ಬೆಂಡೆಕಾಯಿನೆಲ್ಲ ಒಂದು ಡೈಸ್ ಸೈಜಿಗೆ ಕಟ್ ಮಾಡ್ಕೋತಾ ಇದ್ದೀನಿ. ಇದೇ ರೀತಿ ಎಲ್ಲ ಬೆಂಡೆಕಾಯಿಗಳನ್ನು ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಎಲ್ಲ ಬೆಂಡೆಕಾಯಿನೂ ಇದೇ ರೀತಿ ನೀಟಾಗಿ ಕಟ್ ಮಾಡ್ಕೊಂಡು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇವಾಗ ನಾನಿಲ್ಲಿ ಒಂದು ಆಲೂಗೆಡ್ಡೆ ತಗೊಂಡು ಒಂದು ಪೀಲರ್ ಇಂದ ಇದ್ರ ಸ್ಕಿನ್ ಎಲ್ಲ ನೀಟಾಗಿ ಪೀಲ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಈ ಆಲೂಗೆಡ್ಡೆನ ಒಂದು 1/2 ಇಂಚ್ ಸ್ಲ್ಯಾಬ್ಸ್ ಆಗಿ ಕಟ್ ಮಾಡ್ಕೊಳ್ಳೋಣ. ಮತ್ತೆ ಆ ಸ್ಲ್ಯಾಬ್ಸ್ ನ ತಗೊಂಡು ಈ ರೀತಿ ಕಾಲಮ್ಸ್ ಆಗಿ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡ್ಕೊಂಡು ಆ ಕಾಲಮ್ಸ್ ನ ಈ ರೀತಿ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡ್ಕೊಂಡು ಈ ಆಲೂಗಡ್ಡೆ ಕ್ಯೂಬ್ಸ್ ನ ಒಂದು ವಾಟರ್ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನಾನೀಗ ಇಲ್ಲೊಂದು ಈರುಳ್ಳಿನ ತಗೊಂಡು ಇದನ್ನ 2 ಹಾಫ್ಸ್ ಆಗಿ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡ್ಕೊಂಡು ಪ್ರತಿ ಒಂದು ಹಾಫ್ಸ್ನು ಈ ತರ ರಫ್ ಆಗಿ ಸ್ಲೈಸ್ ಮಾಡ್ಕೊಳ್ಳೋಣ. ಇವಾಗ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಕೂಡ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇವಾಗ ನಾನಿಲ್ಲಿ ಒಂದು ಕಡಾಯಿ ತಗೊಂಡಿದ್ದೀನಿ. ಕಡಾಯಿ ಹೀಟ್ ಆಗಿದ ತಕ್ಷಣನೇ ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ನ ಆಡ್ ಮಾಡ್ಕೊಳ್ಳೋಣ. ಆಯಿಲ್ ಹೀಟ್ ಆಗಿದ ತಕ್ಷಣನೇ ಒಂದು 1/4 ಸ್ಪೂನ್ ಅಷ್ಟು ಸಾಸಿವೆ, 1/4 ಸ್ಪೂನ್ ಅಷ್ಟು ಜೀರಿಗೆ, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು 1 ಸ್ಪೂನ್ ಆಗುವಷ್ಟು ಫೈನ್ಲಿ ಚಾಪ್ಡ್ ಗಾರ್ಲಿಕ್ ನ ಆಡ್ ಮಾಡಿಕೊಂಡು ಲೈಟ್ ಆಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿಕೊಂಡು ಒಂದು 2 ರಿಂದ 3 ಫೈನ್ಲಿ ಚಾಪ್ ಗ್ರೀನ್ ಚಿಲ್ಲಿ ಮತ್ತು 1/4 ಟೀ ಸ್ಪೂನ್ ಅಷ್ಟು ಹಿಂಗ್ ನ ಆಡ್ ಮಾಡಿಕೊಂಡು ಇದನ್ನು ಕೂಡ ಲೈಟ್ ಆಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ನಾವು ಮುಂಚೆನೆ ಕಟ್ ಮಾಡಿಟ್ಟಿರುವಂತಹ ಆನಿಯನ್ಸ್ನು ಆಡ್ ಮಾಡ್ಕೊಳ್ಳೋಣ. ಆಡ್ ಮಾಡಿಕೊಂಡು ಲೈಟ್ ಆಗಿ ಗೋಲ್ಡನ್ ಬ್ರೌನ್ ಆಗುವವರೆಗೂ ಫ್ರೈ ಮಾಡ್ಕೊಳ್ಳೋಣ. ಆನಿಯನ್ ಲೈಟ್ ಆಗಿ ಫ್ರೈ ಆಗಿದ ತಕ್ಷಣನೇ ಈಗ ನಾವು ಮುಂಚೆನೆ ಡೈಸ್ ಮಾಡಿಟ್ಕೊಂಡಿರುವ ಆಲೂಗಡ್ಡೆನೂ ಆಡ್ ಮಾಡ್ಕೊಳ್ಳೋಣ. ಆಡ್ ಮಾಡಿಕೊಂಡು ಲೈಟ್ ಆಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಲಿಡ್ ನ ಕ್ಲೋಸ್ ಮಾಡಿ ಒಂದು 10 to 15 ಮಿನಿಟ್ಸ್ ಆಲೂಗೆಡ್ಡೆ ಎಲ್ಲ ನೀಟಾಗಿ ಕುಕ್ ಆಗೋವರೆಗೂ ಕುಕ್ ಮಾಡ್ಕೊಳ್ಳೋಣ. ಕುಕ್ ಮಾಡ್ತಾ ಎವ್ರಿ 2 ಮಿನಿಟ್ಸ್ ಒನ್ಸ್ ಲಿಡ್ ನ ಓಪನ್ ಮಾಡಿಕೊಂಡು ಈ ತರ ಸ್ಟಿರ್ ಮಾಡ್ಕೊಳ್ಳೋಣ. ಸ್ಟಿರ್ ಮಾಡಿಕೊಂಡು ಮತ್ತೆ ಲಿಡ್ ನ ಕ್ಲೋಸ್ ಮಾಡಿ ಕುಕ್ ಮಾಡೋಣ. ಒಂದು 10-15 ಮಿನಿಟ್ಸ್ ಆದ್ಮೇಲೆ ಲಿಡ್ ನ ಓಪನ್ ಮಾಡಿ ಒಂದು ಸ್ಪೂನ್ ತಗೊಂಡು ಈ ತರ ಆಲೂಗೆಡ್ಡೆ ಕುಕ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಆಲೂಗೆಡ್ಡೆ ಎಲ್ಲ ಚೆನ್ನಾಗಿ ಕುಕ್ ಆಗಿದ್ರೆ ಈಗ 1/4 ಟೀ ಸ್ಪೂನ್ ಅಷ್ಟು ಟರ್ಮರಿಕ್, 1 ಟೀ ಸ್ಪೂನ್ ಅಷ್ಟು ಧನಿಯಾ ಪೌಡರ್, 1 ಟೀ ಸ್ಪೂನ್ ಅಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, 1 ಟೀ ಸ್ಪೂನ್ ಅಷ್ಟು ಜೀರಾ ಪೌಡರ್ ಮತ್ತು ಒಂದ್ ಸ್ವಲ್ಪ ಕಾಶ್ಮೀರಿ ಮೆಥಿ ತಗೊಂಡು 2 ಪಾಮ್ಸ್ ಮಧ್ಯೆ ಇಟ್ಕೊಂಡು ಈ ತರ ನೀಟಾಗಿ ಕ್ರಶ್ ಮಾಡಿ ಆಡ್ ಮಾಡ್ಕೊಳ್ಳೋಣ. ಆಡ್ ಮಾಡಿಕೊಂಡು ಟೇಸ್ಟಿಗೆ ತಕ್ಕ ಹಾಗೆ ಸಾಲ್ಟ್ ನ ಆಡ್ ಮಾಡ್ಕೊಳ್ಳೋಣ. ಆಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಎಲ್ಲ ಮಸಾಲೆನೂ ಒಂದು 1 ಮಿನಿಟ್ ಅಷ್ಟು ಕುಕ್ ಮಾಡ್ಕೊಳ್ಳೋಣ. 1 ಮಿನಿಟ್ ಆಗ್ತಾ ಇದ್ದಾಗೇನೆ ನಾವು ಮುಂಚೆನೆ ಕಟ್ ಮಾಡಿಟ್ಕೊಂಡಿರೋ ಬೆಂಡೆಕಾಯಿನ ಇವಾಗ ಆಡ್ ಮಾಡ್ಕೊಳ್ಳೋಣ. ಆಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಲಿಡ್ ನ ಕ್ಲೋಸ್ ಮಾಡಿ ಒಂದು 5 to 6 ಮಿನಿಟ್ಸ್ ವರೆಗೂ ಕುಕ್ ಮಾಡ್ಕೊಳ್ಳೋಣ. ಇವಾಗ್ಲೂ ಕೂಡ ಎವ್ರಿ 2 ಮಿನಿಟ್ಸ್ ಒನ್ಸ್ ಲಿಡ್ ಓಪನ್ ಮಾಡಿ ನೀಟಾಗಿ ಎಲ್ಲಾನು ಮಿಕ್ಸ್ ಮಾಡಿಕೊಂಡು ಪುನಃ ಲಿಡ್ ನ ಕ್ಲೋಸ್ ಮಾಡಿ ಕುಕ್ ಮಾಡ್ಕೊಳ್ಳೋಣ. ಒಂದು 5 to 6 ಮಿನಿಟ್ಸ್ ಆದ್ಮೇಲೆ ಬೆಂಡೆಕಾಯಿ ಕೂಡ ನೀಟಾಗಿ ಕುಕ್ ಆಗಿರುತ್ತೆ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ನಾನು ಯಾವುದೇ ರೀತಿ ವಾಟರ್ ನ ಆಡ್ ಮಾಡ್ಕೊಂಡಿಲ್ಲ. ಬೆಂಡೆಕಾಯಿಗೆ ವಿಲನ್ ಅಂತ ಯಾರು ಇದ್ರೆ ಅದು ವಾಟರ್. ನೀವು ಯಾವಾಗ ವಾಟರ್ ನ ಬೆಂಡೆಕಾಯಿ ಜೊತೆ ಮಿಕ್ಸ್ ಮಾಡ್ತಿರೋ ಅವಾಗ ಬೆಂಡೆಕಾಯಿ ಅದ್ರದ್ದು ಲೇಸ್ ನ ಬಿಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದಕ್ಕೋಸ್ಕರನೇ ನಾವು ಯಾವುದೇ ರೀತಿ ವಾಟರ್ ನ ಆಡ್ ಮಾಡ್ಕೊಂಡಿಲ್ಲ. ಒನ್ಸ್ ಎಲ್ಲ ನೀಟಾಗಿ ಕುಕ್ ಆದ್ಮೇಲೆ ಈ ಸ್ಟೇಜ್ ನಲ್ಲಿ ಟೇಸ್ಟ್ ಮಾಡ್ಕೊಂಡು ಸಾಲ್ಟ್ ಕಮ್ಮಿ ಇದ್ರೆ ಸಾಲ್ಟ್ ನ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಮತ್ತು ಒಂದು 1/2 ಸ್ಪೂನ್ ಅಷ್ಟು ಗರಂ ಮಸಾಲ ಹಾಗೂ ಫೈನ್ಲಿ ಚಾಪ್ಡ್ ಕೊತ್ತಂಬರಿ ಸೊಪ್ಪನ್ನ ಆಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ.
ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಟೇಸ್ಟಿಯಾದ ಆಲೂ ಬಿಂಡಿ ರೆಡಿ ಟು ಸರ್ವ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಮುಂದಿನ ವಿಡಿಯೋದಲ್ಲಿ ನನಗೆ ಯಾವ ರೆಸಿಪಿನ ಮಾಡ್ಬೇಕಂತ ತಪ್ಪದೆ ಕಾಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.